ಹಾಯ್ ಹಲೋ ಅನ್ನಪೂರ್ಣೇಶ್ವರಿ ಹುಬ್ಳಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸ ಟಾಪಿಕ್ ತಂದೀನಿ. ಅದೇನೆಂದರೆ ಬ್ಲೌಸು. ನಾವು ಹೆಣ್ಮಕ್ಳು ಡಿಸೈನ್ ಆಗಿ ಬ್ಲೌಸ್ ಹೊಲಿಸ್ಕೋತೀವಿ. ಆದರೆ ಅರ್ಜೆಂಟಾಗಿ ನಮಗೆ ಆ ಲೇಸು ಸಿಗೋದಿಲ್ಲ. ನಾವು ಎಷ್ಟು ಡಿಫ್ರೆಂಟಾಗಿ ಹೊಲಿಸ್ಕೋತೀವಿ ಅಂದರೆ ನಮ್ಮ ಸೀರೆ ತಕ್ಕೆ ನಮ್ಮ ಬ್ಲೌಸ್ ಇರಬೇಕು ಅಂತಂದು ನಾವು ಬ್ಲೌಸ್ ಹೊಲಿಸ್ಕೋತೀವಿ. ಆದರೆ ನಮಗೆ ಈ ಏನು ಲೇಸ್ ಇದೆಯಲ್ಲ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಲೇಸು ನಮಗೆ ಹಚ್ಕೊಳಕ್ಕೆ ಬರೋದಿಲ್ಲ. ಅಂದರೆ ಬ್ಲೌಸ್ ಆಲ್ರೆಡಿ ಹೊಲಿಸ್ಬಿಟ್ಟಿರ್ತೀವಿ, ನಮ್ಗೆ ಹಚ್ಕೊಳಕ್ಕೆ ಬರಲಾರದಕ್ಕೆ ನಾವೇನು ಮಾಡಬೇಕು, ಕೆಲವ್ರ ಮನೆಯಲ್ಲಿ ಮಿಷನ್ ಇರುತ್ತೆ, ಕೆಲವ್ರ ಮನೆಯಲ್ಲಿ ಮಿಷನ್ ಇರೋದಿಲ್ಲ. ಅದೇ ಒಂದು ಪ್ರಾಬ್ಲಮ್ ಆಗಿರ್ತೈತೆ ಹೆಣ್ಮಕ್ಳಿಗೆ. ನಾವು ಎಷ್ಟೋ ಟೈಪು ನಾವು ಲೇಸ್ ಹಚ್ಚಬೇಕು, ವೆರೈಟಿ ಲೇಸ್ ಹಚ್ಕೊಂಡು ನಾವು ಬ್ಲೌಸ್ ಎಲ್ಲ ಉಟ್ಕೋಬೇಕು ಅಂದರೆ ಅದು ನಮಗೆ ಕಷ್ಟ ಅನ್ನಿಸ್ತದೆ. ಯಾಕಂದರೆ ಮಿಷನ್ನು ಇರೋದಿಲ್ಲ, ನಮಗೆ ಬರೋದಿಲ್ಲ ಹಚ್ಚೋಕ್ಕೆ ಅಂತಂದು ನಾವು ಯಾರ ಹತ್ರ ಟೈಲರ್ ಹತ್ರ ಹೋಗ್ತೀವಿ. ಯಾಕಂದರೆ ಹಚ್ಚಿಕೊಡಿ ಅಂತ ಅವರು 8 ದಿನ, ಒಂದು ವಾರ ಇಟ್ಕೊಂಡು, 2-3 ದಿನ ಇಟ್ಕೊಂಡು ನಾವು ಯಾವಾಗ ಅರ್ಜೆಂಟ್ ಇರ್ತೈತೆ ಆವಾಗ ಕೊಡೋಕೆ ಅವ್ರಿಗೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ನಾವೇ ಮನೆಯಲ್ಲಿ ಖುದ್ದಾಗಿ ಇದನ್ನು ನಾವು ಹಚ್ಕೋತಾ ಬಂದರೆ, ನಾವು ಲೇಸ್ ಏನಿದೆಯಲ್ಲ, ಒಂದು ಸೂಜಿ ದಾರ ಇದ್ದರೆ ಆರಾಮಾಗಿ ಲೇಸ್ ಹಚ್ಬೋದು. ಯಾವ ಥರ ಅಂದರೆ, ನಮ್ಗೆ ಅರ್ಜೆಂಟ್ ಇರ್ತೈತಲ್ಲ, ಮದುವೆ ಫಂಕ್ಷನ್ನು ಏನಾದರೂ ಕಾರ್ಯಕ್ರಮ ಇದ್ದರೆ ನಾವು ಆರಾಮಾಗಿ 1 ಮೀಟರು ತೊಗೊಂಡ್ಬಂದು, ಇಲ್ಲ ನಿಮ್ಗೆ ತೋಳಿಗೆ ಬೇಕಂದ್ರು ಇನ್ನೊಂದು ಮೀಟ್ರ್ ತೊಗೊಂಡು ನೀವು ಆರಾಮಾಗಿ ಸಲೀಸಾಗಿ ನಿಮ್ಗೆ ಯಾವ ಲೇಸು ನೋಡಿ, ವೆರೈಟಿ ಲೇಸ್ಗಳನ್ನು ತೊಗೊಂಡ್ಬಂದು ನೀವು ಆರಾಮಾಗಿ ಹಚ್ಕೋಬೋದು. ಇವಾಗ ಯಾವ ಥರ ಅಂತಂದರೆ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ನೋಡಿ, ಬ್ಲೌಸು ಹೊಲಿಸೇನೆ ನಾನು. ಈಗ ಆಲ್ರೆಡಿ ಇದಕ್ಕೆ ಆವಾಗ ನನಗೆ ಐಡಿಯಾ ಬಂದಿಲ್ಲ, ನಾನು ಹಚ್ಕೋಬೇಕು ಲೇಸು ಅಂತಂದು. ಇವಾಗ ಏನಿದೆಯಲ್ಲ, ನಾನು ಮಾರ್ಕೆಟ್ಗೆ ಹೋದಾಗ ನನಗೆ ಇದೇ ಥರದ್ದು ಲೇಸ್ ಸಿಕ್ಕಿದೆ. ಅಂದರೆ ಈ ಥರ ಲೇಸು ನನಗೆ ಇದು ಮ್ಯಾಚ್ ಆಗುತ್ತೆ, ಇದನ್ನು ತೊಗೋಬೇಕು ಅಂತ ಭಾಳ ಇಷ್ಟ ಆಗಿ, ಹಾಗಾಗಿ ನಾನು ಲೇಸ್ ತೊಗೋಬೇಕು, ಹಚ್ಚಬೇಕು ಅಂತಂದು ನಾನು ಈ ಥರ ಹಚ್ತೇನೆ. ನೋಡ್ಕೊಳ್ಳಿ, ಮಿಷನ್ ಬೇಡ, ಏನು ಬೇಡ. ಮಿಷನಲ್ಲಾದರೆ ಸೂಜಿ ಮುರಿಯೋ ಚಾನ್ಸಸ್ ಇರುತ್ತೆ. ಈ ಲೇಸಲ್ಲ, ನೀವು ಯಾವುದಾದ್ರೂ ದಪ್ಪನ ಲೇಸ್ ಆದರೂ ತೊಗೊಳ್ಳಿ, ತಿಳು ಲೇಸ್ ತೊಗೊಳ್ಳಿ, ಇದು ಆರಾಮಾಗಿ ಇದರಲ್ಲಿ ಕೂಡುತ್ತೆ. ನಾವು ಯಾವ ಥರ ಸೂಜಿ ಹೊಲಿಗೆ ಹಾಕ್ತೇವಲ್ಲ ಆ ಥರ ಕೂಡುತ್ತೆ. ಈಗ ನಾನು ಯಾವ ಥರ ಹಚ್ತೀರಂತ ನೋಡ್ಕೊಳ್ಳಿ. ಒಂದು ಸೂಜಿ ತೊಗೊಳ್ಳಿ, ಅದಕ್ಕೆ ದಾರ 2 ಪದರಾಗಿ ದಾರ ಪೋಣಿಸ್ಕೊಳ್ಳಿ. ಈ ಥರ ಲೇಸು ಈ ನಮ್ಮ ಬ್ಲೌಸ್ ಹಿಂದ್ಗಡೆ ಏನು ಬರುತ್ತಲ್ಲೇ, ಇಲ್ಲಿ ನೋಡ್ಕೊಳ್ಳಿ ಚೆನ್ನಾಗಿ. ಈ ಗೆರೆ ಏನಿರುತ್ತಲ್ಲ, ಈ ಗೆರೆಗೆ ಈ ಥರ ಲೇಸ್ಗಳನ್ನು ಇಟ್ಟು ಒಳಗಿನಿಂದ ಸೂಜಿ ಹಾಕಿ, ಲೇಸ್ ಮೇಲೆ ಹಾಕಿ, ಇಲ್ಲೇ 2-3 ಅಂದರೆ 2-3 ನಾವು ಗಂಟುಗಳನ್ನು ಹಾಕಬೇಕು. ಅಂದರೆ ತಳಗೆ ಮೇಲೆ ಹಾಕ್ಕೊಂಡು ನಿಧಾನವಾಗಿ ನೋಡಿ, ಆಟೋಮೆಟಿಕ್ಕಾಗಿ ತಾನೇ ಬರುತ್ತೆ ಅದು. ನೀವು ನೋಡಿಕೊಂಡು ನಿಧಾನವಾಗಿ ಹಾಕ್ಕೋಬೇಕು. ಅಂದರೆ ಹಿಂದ್ಗಡೆ ಬರೋದರಿಂದ ಹಿಂದ್ಗಡೆ ಕರೆಕ್ಟಾಗಿ ಗೆರೆ ಇರುತ್ತಲ್ಲ, ನಮ್ಮ ಹೆಗಲ ಮೇಲೆ ಏನಂತೆ ಭುಜದ ಮೇಲೆ, ಆ ಭುಜದ ಮೇಲೆ ನೇರವಾಗಿ ತಗೊಂಡು ಈ ಥರ ಹಿಂದೆ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ದಾರ ಕಾಣೋದೇ ಇಲ್ಲ, ಆರಾಮಾಗಿ ಹಾಕ್ಕೋಬೋದು. 1-2-3 ಹಿಂಗೆ ಸುಳ್ಳಿ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಬಿಚ್ಚು ಚಾನ್ಸಸ್ ಇರೋದಿಲ್ಲ. ಇವಾಗ ಏನಿದೆಯಲ್ಲ, ಇದು ನಾವು ಕರೆಕ್ಟಾಗಿ ಈ ಥರ ಮೆಜರ್ಮೆಂಟ್ ತೊಗೊಂಡು ತಳಗೆ ಮತ್ತು ಮೇಲೆ ಸಣ್ಣಕ್ಕೆ ಹಾಕ್ಕೊಳ್ಳಿ. ಅಂದರೆ ದಾರ ಕಾಣೋದಿಲ್ಲ. ನೀವು ಯಾವುದೇ ದಾರ ತೊಗೊಳ್ಳಿ, ಅದೇ ಬ್ಲೌಸಿಗೆ ಅದೇ ಮ್ಯಾಚ್ ಬೇಕಂತೇನಿಲ್ಲ, ಯಾವುದಾದ್ರೂ ದಾರ ತೊಗೊಂಡ್ರೂ ಕಾಣೋದಿಲ್ಲ. ಈ ಥರ ಪಕ್ಕಕ್ಕೆ ಹಾಕಿ ನೋಡಿ, ಗಟ್ಟಿಯಾಗಿ ಬರುತ್ತೆ. ಈ ಥರ ಕೈಗೆ ಸೂಜಿ ಚುಚ್ಚೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ನಿಧಾನವಾಗಿ ಹಾಕ್ಕೊಳ್ಳಿ. ಒಂದು ಇಂಚಿನಷ್ಟು ಹಾಕ್ಕೊಂಡೇನಿ. ಹಿಂದ್ಗಡೆ ಮತ್ತೆ ಹಾಕ್ಕೊಂಡು ಒಂದು ಲಾಕ್ ಹಾಕ್ಕೊಳ್ಳಿ. ಯಾಕೆಂದರೆ ಒಂದು ಎಳೆ ಬಿಚ್ಚಿದರೆ ಪೂರ ಎಳೆ ಬಿಚ್ಚೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಹಿಂದ್ಗಡೆ ಒಂದು ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕ್ಕೊಂಡು ಮತ್ತೆ 1 ಇಂಚಿನಷ್ಟು ನೀವು ಕೈ ಹೊಲಿಗೆ ಮಾಡ್ಕೋಬೋದು.
ನಾವು ಅವರಿಗೆ ಹೇಳಬೇಕು, ಅವರಿಗೆ ಹಚ್ಕೊಡಿ ಅಂತ. ಅವರು 1-2-3 ದಿನ ಮಾಡ್ತಾರೆ. ನಮಗೆ ಆ ಟೈಮ್ನಲ್ಲಿ ಬ್ಲೌಸು ಮ್ಯಾಚಿಂಗ್ ಬ್ಲೌಸು ಹಾಕ್ಕೊಳಕ್ಕೆ ಬರೋದಿಲ್ಲ. ಭಾಳ ಅಂದರೆ ಭಾಳ ತ್ರಾಸ ಆಕ್ಕೈತಿ. ನಾನು ಈ ಅನುಭವಿಸೇನೆ. ಯಾಕೆಂದರೆ ಬ್ಲೌಸ್ ಕೊಟ್ಟುಗಳು ಅವರು ಬೇರೆ ಕಾರಣನೇ ಹೇಳ್ತಾರೆ, ಇಲ್ಲ ನಾ ಪೂಜೆ ಮಾಡಬೇಕು, ಅಡುಗೆ ಮಾಡಬೇಕಿತ್ತು ಅಂತಂದು. ಎಷ್ಟೋ ಟೈಮಲ್ಲಿ ನಾನು ಸಾಡಿಗಳನ್ನೇ ಉಟ್ಟುಕೊಂಡೋಗಿಲ್ಲ, ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೆ ನಾನು. ಇವಾಗ ನಾನೇನು ಇದು ಮನೆಯಲ್ಲಿ ಮಾಡೋದನ್ನು ಕಲ್ತೀನಲ್ಲ, ಇವಾಗ ನಾನು ಬ್ಲೌಸಿಗೆ ನಾನೇ ಈ ಥರ ಪ್ರಿಪೇರ್ ಮಾಡಿ ಹಾಕ್ಕೋಬೋದು. ಡಿಸೈನಾಗಿ ವೆರೈಟಿಯಾಗಿ ನನ್ನ ಬ್ಲೌಸಿಗೆ ಯಾವ ಥರ ನನಗೆ ಬರುತ್ತೆ ಇಷ್ಟವಾಗಿದ್ದು ಆ ಥರ ಲಡಿಯನ್ನು ನಾನೇ ತೊಗೊಂಬಂದು ಆಮೇಲೆ ಈ ಲೇಸನ್ನು ನಾನೇ ಹಚ್ತೇನೆ. ನೋಡಿ, ಇವಾಗ ಆಲ್ಮೋಸ್ಟ್ ನಾನು ಆ ಕಡೆ ಅಂತ ಈ ಕಡೆ ಮುಗಿಸೇನಿ, ಅಂದರೆ ಕಂಪ್ಲೀಟಾಗಿ ಆಗಿದೆ. ಇಲ್ಲಿ 2-3 ನಾನು ಸ್ಟಿಚಸ್ ಹಾಕ್ಕೊಂಡು ಹೊಲಿಗೆ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ನಾನು ಹಿಂದುಗಡೆ ಲಾಕ್ ಮಾಡ್ಕೋತೀನಿ. ಇವಾಗ ಕಂಪ್ಲೀಟಾಗಿ ಆಗಿದೆ. ನೋಡಿ, ಹಿಂದುಗಡೆ 2 ಪದರ ತಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ನಾನು ಹೇಳಿದ್ನೆಲ್ಲ 1 ಇಂಚ್ ಬಿಟ್ಟು ನೀವು ಲಾಕ್ ಮಾಡ್ಕೋಬೋದು ಅಂತಂದು. ನೀವು ಹಳೆ ಲೇಸ್ ಇದ್ದರೂ ಅದನ್ನು ತೆಗೆದು ಹಾಕಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಆ ಲೇಸನ್ನು ನೀವೇ ಹಚ್ಕೋಬೋದು ಆರಾಮಾಗಿ. ಈ ಥರ ಆಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಲೇಸು. ನೋಡಿ, ಆ ದಾರನೂ ನಾವೇನು ಹಾಕಿದ್ವಲ್ಲ ಅದು ಒಂಥರ ಶೈನಿಂಗ್ ಬಂದಂಗೆ ಬಂದಿದೆ. ನೋಡಿ, ಈ ಥರ ಆರಾಮಾಗಿ ಮನೆಯಲ್ಲಿ ನಾವು ಇಷ್ಟಪಟ್ಟಿದ್ದ ಲೇಸ್ಗಳನ್ನು ಹಚ್ಕೋಬೋದು. ನಾವು ಅವರಿಗೆ ಟೈಲರಿಗೆ ಹೇಳಿ 1 ವಾರ 2 ವಾರ ಮಾಡೋ ಬದಲು ನಾವೇ ಆರಾಮಾಗಿ ಈಸಿಯಾಗಿ ಹಚ್ಕೋಬೋದು. ನನಗೆ ಈ ಲೇಸ್ ಇಷ್ಟವಾದ್ದರಿಂದ ನಾನು ತೊಗೊಂಬಂದು ಹಚ್ಕೊಂಡೀನಿ. ನೋಡಿ, ನೀವು ಹಳೆ ಲೇಸ್ ಇದ್ದರೂ ಚೇಂಜ್ ಮಾಡ್ಬೋದು. ಬಿಚ್ಚಿ ಆರಾಮಾಗಿ ಸೂಜಿ ದಾರ, ಮಿಷನ್ ಇಲ್ಲ ಅಂದರೂ ಸೂಜಿ ದಾರಲ್ಲಿ ಲೇಸು ಹಚ್ಬೋದು. ನೋಡಿ, ಈ ಥರ ಬಂದಿದೆ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.